ಅದೊಂದು ದಿನ ನೆನ್ಕೊಳ್ಳಿ. 2006 58 ಸೀಟ್ ಗೆಲ್ಲಲಿಕ್ಕೆ ನಿಮ್ಮೊಬ್ಬರದಲ್ಲ ಕೊಡುಗೆ, ದೇವೇಗೌಡರ ದುಡಿಮೆ. 2002 ಬೈ ಎಲೆಕ್ಷನ್ ಆಯ್ತಲ್ಲ ಕನಕಪುರ ಲೋಕಸಭೆಗೆ, ನಿಮ್ಮದೇನಪ್ಪ ತಪಾತ್ರ? 2002 ದೇವೇಗೌಡರನ್ನ ಗೆಲ್ಲಿಸಬೇಕಾದ್ರೆ ಲೋಕಸಭೆಗೆ ಆ ಹೋರಾಟದಲ್ಲಿ ನಾನು ಎಷ್ಟು ಶ್ರಮ ಹಾಕಿದ್ದೀನಿ, ಅದು 10% ನಿಮ್ಮ ಕೈಲಿ ಶ್ರಮ ಹಾಕೋಕ್ಕಾಗಲಿಲ್ಲ. ಅಲ್ಲಿ ಆ ಚುನಾವಣೆ ಗೆಲ್ಲಕ್ಕೆ, ದೇವೇಗೌಡರನ್ನ ಗೆಲ್ಲಿಸ್ಲಿಕ್ಕೆ ನಾನು ಚುನಾವಣೆ ನಡೆಸಿರೋದು, ನನ್ನ ಕಾರ್ಯಕರ್ತರು ಚುನಾವಣೆ ನಡೆಸಿದ್ದದು. ನಿಮ್ಮಿಂದ ದೇವೇಗೌಡರನ್ನ ಲೋಕಸಭೆ ಕಳ್ಸೋಕ್ಕಾಗಲಿಲ್ಲ. ನಂತರ 2006 ಚುನಾವಣೆ ಆದಾಗ 2004ರಲ್ಲಿ ನಮ್ಮ ಪಾತ್ರಗಳಿಗೆ ನಾವೇನು ಎಲ್ಲೂ ಇವ್ರನ್ನ ನಮ್ಮ ಕ್ಷೇತ್ರಕ್ಕೆ ಕರೀಲಿಲ್ಲ, ಮಂಡ್ಯ ಜಿಲ್ಲೆಯಲ್ಲೇನು ಕರೀಲಿಲ್ಲ ನಾವು. ಆ ಚುನಾವಣೆಯಲ್ಲಿ 58 ಗೆದ್ದರು. ನನ್ನ ಕಾಲದಲ್ಲಿ ಗೆದ್ದಿದ್ದು ಹೈಯೆಸ್ಟು ಅಂತಿರಲ್ಲಪ್ಪ ನೀವು. ನಮ್ಮ ಪಕ್ಷಕ್ಕೆ ಚೂರಿ ಹಾಕಬೇಕಾದ್ರೆ ಅಹಿಂದ ಹೆಸರಿನಲ್ಲಿ ಚೂರಿ ಹಾಕಿದಾಗ ನಾವು ನಿಮ್ಮನ್ನು, ಹೌದು ದೇವೇಗೌಡರು ಬೇಡ ಅಂದ್ರೂ ಅವ್ರಿಗೂ ಕೇರ್ ಮಾಡಿದೆ. ಅವತ್ತೇನು ಹೊರಟ್ರಿ ನೀವು ನಿಮ್ಮ ಕುರ್ಚಿಗೋಸ್ಕರವಾಗಿ. ನಿಮ್ಮನ್ನು ಪಾರ್ಟಿಯಿಂದ ಹೊರಗಾಕಿದಾಗ 58 ಜನದಲ್ಲಿ ನಿಮ್ಮ ಜೊತೆ ಬಂದವರು 8 ಜನ, 50 ಜನ ಜನತಾದಳದಲ್ಲೇ ಉಳಿದ್ರು. ಇಲ್ಲಿ ತಿಣುಕಾಡಿದ್ದು ಜ್ಞಾಪಕ ಮಾಡ್ಕೊಳ್ಳಿ. 2006 ಬೈ ಎಲೆಕ್ಷನ್ ನಡೀತಲ್ಲ, 200 ಹೋಟೆಲ್ ಗೆದ್ರಲ್ಲ, ಅವತ್ತು 99ರಲ್ಲಿ ಜನ ಸೋಲಿಸಿದ್ರ. ಆಗ ನಿಮ್ಮನ್ನ ಜನ ರಾಜಕೀಯದಿಂದ ದೂರ ಹಾಕಿರಲಿಲ್ವ? ಚುನಾವಣೆಯಲ್ಲಿ ಸೋಲು ಗೆಲುವು ಮಾಮೂಲಿ. ಚಾಮುಂಡೇಶ್ವರಿಲಿ ಸೋತ್ರಲ್ಲ, ಯಾಕೆ ಸೋತ್ರಿ ನೀವು? ಹಂಗಿದ್ರೆ ಜನ ತಿರಸ್ಕಾರ ಮಾಡಿದ್ರು ಅಂತ ಸಂಪೂರ್ಣವಾಗಿ ನಿಮ್ಮನ್ನು ತಿರಸ್ಕಾರ ಮಾಡೋದು. ಕಾಂಗ್ರೆಸ್ನ ಪಕ್ಷಕ್ಕೆ ಹೋಗಿ ಸೇರಿ ಅಲ್ಲಿರ್ತಕ್ಕಂಥ ಭಾಳ ಜನ 40 ವರ್ಷ 50 ವರ್ಷದವರು ದುಡಿಮೆ ಮಾಡಿದವ್ರನ್ನೆಲ್ಲ ತಗೊಂಡೋಗಿ ಗಂಟು ಮುಟ್ಟೆ ಕಟ್ಕೊಂಡು ಮೂಲೆಯಲ್ಲಿ ಹೋಗಿ ಕುತ್ಕೊಳ್ಳೋ ಥರ ಮಾಡಿ ಇಟ್ಕೊಂಡು ಕೂತಿದ್ದೀರಿ ಅಲ್ಲೋಗಿ. ನೀವು JDS ಬಗ್ಗೆ ಮಾತಾಡ್ತೀರಾ ಏಕಾಂಗಿಯಾಗಿ. ನನ್ನ ಕಾರ್ಯಕರ್ತರ ಜೊತೆಗೂಡಿ ಮೊನ್ನೆನೂ 19 ಸೀಟ್ ಗೆದ್ದಿದ್ದೀವಿ ಏಕಾಂಗಿಯಾಗಿ. ನೀವು ನೋಡೋಣ, ಒಂದು ಕಾಂಗ್ರೆಸ್ ಬಿಟ್ಟು ಹೊರಗಡೆ ಬಂದು, ಆಯ್ತಪ್ಪ ನಿಮ್ಮ ಅಹಿಂದ ಚಾಂಪಿಯನ್ ಅಲ್ವೇ ನೀವು, ಕಾಂಗ್ರೆಸ್ನ ಬಿಟ್ಟು ಹೊರಗಡೆ ಬಂದು ಒಂದು 5 ಕಡೆ 10 ಕಡೆ ಚುನಾವಣೆ ನಡೆಸ್ಕೊಂಡು ಗೆದ್ಕೊಂಬನ್ನಿ ನೋಡೋಣ. JDS ಬಗ್ಗೆ ಅಷ್ಟು ಲಘುವಾಗಿ ಯಾವ ಪಕ್ಷ ಒಂದು ಮೊದಲನೇ ಹಂತದಲ್ಲಿ ನಿಮ್ಮ ರಾಜಕೀಯ ಜೀವನಕ್ಕೆ ಆಶ್ರಯ ಕೊಟ್ಟಿತ್ತು, ಆ ಪಕ್ಷದ ಬಗ್ಗೆ ಲಘುವಾಗಿ ಮಾತಾಡೋದು ನಿಲ್ಲಿಸಿ. ಶಾಶ್ವತ ಅಲ್ಲ ಯಾರಿಗೂ, ನಮಗೂ ಶಾಶ್ವತ ಅಲ್ಲ, ನಿಮಗೂ ಶಾಶ್ವತ ಅಲ್ಲ. ಈ ಒಂದು ದೇಶದ ಇತಿಹಾಸದಲ್ಲಿ ಚಂದ್ರಗುಪ್ತ ಮೌರ್ಯನ ಕಾಲದಿಂದ ತಗೊಂಬನ್ನಿ, ಯಾವ್ಯಾವ ಸಂತತಿಗಳು ಏನೇನಾಗಿದ್ದಾವೆ ಅಂತ ಹಿಸ್ಟ್ರಿ ಇದೆ. ನಿಮ್ಮ ಅಧಿಕಾರದ ಆಸೆಗೋಸ್ಕರ ನೀವು ಆ ರೀತಿ ಅಂದ್ರೆ ಪಕ್ಷದಿಂದ ಅವ್ರನ್ನ ಉಚ್ಚಾಟನೆ ಮಾಡಿದ್ರೆ ಯಾವ್ದು ನಮ್ದು ಲೆಕ್ಕಕ್ಕೆ ಇರಲಿ. ನಾನು ಮಂತ್ರಿ ಆಗಿದ್ನ 2006 ಗೆದ್ದೆ, ನಾನು ಮಂತ್ರಿ ಆದ್ನ. 1996 ದೇವೇಗೌಡರು ರಾಜೀನಾಮೆ ಕೊಟ್ಟಾಗ ಇದೇ ಗುಜರಾಲ್ ಅವರು ಮತ್ತು ಮುರ್ಸೋಳಿ ಮಾರನ್ನು ಇಬ್ಬರು ಬಂದು ನನ್ನನ್ನು ಮಂತ್ರಿ ಮಾಡ್ತೀನಿ ಅಂದಾಗ ದೇವೇಗೌಡರು ಏನು ಹೇಳಿ ಕಳಿಸಿದ್ರು? ನಾನೇನು ಹೇಳಿದ್ದೀನಿ? ಮಂತ್ರಿ ಆದ್ನಾಗ ನಾವು ಜನ ಸೇರಿಸೋದು, ಫುಟ್ಪಾತಲ್ಲಿ ನಿಂತಿರೋದು ನಾವು, ಇವರು ಕಾಲ ಮೇಲೆ ಕಾಲು ಹಾಕೊಂಡು ವೇದಿಕೆಗೆ ಬಂದು ಭಾಷಣ ಮಾಡೋದು. ಇದು ನಡ್ಕೊಂಡ್ಬಂದಿದ್ದ ಪದ್ಧತಿ ಇಲ್ಲಿ. ಅಯ್ಯೋ ಕೇಳಿ ಅವ್ರನ್ನ ಅನುಗ್ರಹದಲ್ಲಿ ಮೇಲ್ಗಡೆ ಮಾಡಿ ಮನೆಯಲ್ಲಿ ಕೂತ್ಕೊಂಡು ಹೊತ್ಕೊಂಡು ಕೂತಿದಾರಲ್ಲ, ರಾಜಕೀಯ ಬೇಡ ನನಗಿನ್ನ ಸಾಕು ಅಂತ ಹೇಳಿ.